ಫಸ್ಟ್ ವರ್ಡ್ ಪ್ರಿಸೀಡ್ ಅಂದರೆ ಮುಂಚೆನೇ ಬರು, ಇನ್ನೊಂದಕ್ಕಿಂತ ಮೊದಲೇ ಬಂದ್ಬಿಡೋದು. ಏನಾದರೂ ಒಂದು ವಿಷಯ, ಒಂದು ಟಾಪಿಕ್ ಅಥವಾ ಒಂದು ವಸ್ತು ಅಥವಾ ಯಾರಾದರೂ ಒಬ್ಬರು, ರೈಟ್? ಇಲ್ಲಿ ನೋಡಿ, ಸಬ್ಜೆಕ್ಟ್ಸ್ ಪ್ರಿಸೀಡ್ ವರ್ಬ್ಸ್ ಇನ್ ಇಂಗ್ಲಿಷ್ ಸೆಂಟೆನ್ಸಸ್. ಇಂಗ್ಲಿಷ್ ಸೆಂಟೆನ್ಸ್ಗಳಲ್ಲಿ ವರ್ಬ್ಗಿಂತ ಮೊದಲೇ ಸಬ್ಜೆಕ್ಟ್ಸ್ ಬರುತ್ತಲ್ವಾ? ಸೊ ಅದನ್ನೇ ಹೇಳ್ತಾ ಇರೋದು, ಸಬ್ಜೆಕ್ಟ್ಸ್ ಪ್ರಿಸೀಡ್ ವರ್ಬ್ಸ್. ಸಬ್ಜೆಕ್ಟ್ ವರ್ಬ್ಗಿಂತ ಮೊದಲೇ ಬರುತ್ತೆ. ಹಿ ಪ್ರಿಸೀಡೆಡ್ ಹಿಸ್ ಸ್ಪೀಚ್ ವಿತ್ ಅ ವಾರ್ನಿಂಗ್. ಸೊ ಅವರು ಸ್ಪೀಚ್ನ ಸ್ಟಾರ್ಟ್ ಮಾಡಿದ್ರು, ಅದನ್ನು ಹೇಗೆ ಪ್ರಿಸೀಡ್ ಮಾಡಿದ್ರು? ವಿತ್ ಅ ವಾರ್ನಿಂಗ್, ಒಂದು ವಾರ್ನಿಂಗ್ ಮೂಲಕ. ಅಂದರೆ ವಾರ್ನಿಂಗ್ನ ಮೊದಲು ಹೇಳಿ, ದೆನ್ ಹಿ ಗೇವ್ ದ ಸ್ಪೀಚ್. ಯು ಶುಡ್ ಪ್ರಿಸೀಡ್ ದ ರಿಪೋರ್ಟ್ ವಿತ್ ಅನ್ ಇಂಟ್ರೊಡಕ್ಷನ್. ಅಂದರೆ ಇಂಟ್ರೊಡಕ್ಷನ್ ಫಸ್ಟ್ ಬರಬೇಕು, ಆಮೇಲೆ ರಿಪೋರ್ಟ್ನ ಸ್ಟಾರ್ಟ್ ಮಾಡಿ. ಪ್ರಿಸೀಡ್ ದ ರಿಪೋರ್ಟ್ ವಿತ್ ಅನ್ ಇಂಟ್ರೊಡಕ್ಷನ್. ಮೇಲೆ ಏನಿದೆ ನೋಡಿ, ಪ್ರಿಸೀಡೆಡ್ ಹಿಸ್ ಸ್ಪೀಚ್ ವಿತ್ ಅ ವಾರ್ನಿಂಗ್. ನೌನ್ಸ್ ಆರ್ ಆಫನ್ ಪ್ರಿಸೀಡೆಡ್ ಬೈ ಅಡ್ಜೆಕ್ಟಿವ್ಸ್. ಈಗ ಇಲ್ಲಿ ನೋಡಿ, ತುಂಬ ಕೇರ್ಫುಲ್. ತುಂಬ ಬುಕ್ಸ್ನಲ್ಲಿ ಈ ಥರ ಸೆಂಟೆನ್ಸ್ ಇರುತ್ತೆ. ಸಮಥಿಂಗ್ ಈಸ್ ಪ್ರಿಸೀಡೆಡ್ ಬೈ ಸಮಥಿಂಗ್. ಸಮಥಿಂಗ್ ಈಸ್ ಪ್ರಿಸೀಡೆಡ್ ಬೈ ಸಮಥಿಂಗ್ ಇದ್ರೆ ಬೈ ಆದಮೇಲೆ ನಾವು ಹಾಕ್ತಾ ಇರುವಂತಹ ಪಾರ್ಟ್ ಫಸ್ಟ್ ಬಂದಿರುತ್ತೆ. ಇಲ್ಲೇನಿದೆ, ನೌನ್ಸ್ ಆರ್ ಆಫನ್ ಪ್ರಿಸೀಡೆಡ್ ಬೈ ಅಡ್ಜೆಕ್ಟಿವ್ಸ್. ಸೊ ಇದರ ಅರ್ಥ ಅಡ್ಜೆಕ್ಟಿವ್ಸ್ ಫಸ್ಟ್ ಬರುತ್ತೆ, ಆಮೇಲೆ ನೌನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಅ ಬ್ಯೂಟಿಫುಲ್ ಹೌಸ್, ಲಾಂಗ್ ಹೇರ್ ಅಲ್ವಾ? ಅದನ್ನ ಈ ತರ ಹೇಳ್ತಾ ಇದೀವಿ, ನೌನ್ಸ್ ಆರ್ ಪ್ರಿಸೀಡೆಡ್ ಬೈ ಅಡ್ಜೆಕ್ಟಿವ್ಸ್. ಅದೇ ತರ ಎಕ್ಸಾಂಪಲ್ ನೋಡಿ, ದ ಫಸ್ಟ್ ಚಾಪ್ಟರ್ ವಾಸ್ ಪ್ರಿಸೀಡೆಡ್ ಬೈ ಅ ಬ್ರೀಫ್ ಬಯೋಗ್ರಫಿ ಆಫ್ ದಿ ಆಥರ್. ಅಂದರೆ ಆಥರ್ನ ಬಯೋಗ್ರಫಿ ಬಂದಿತ್ತು, ಅದಾದಮೇಲೆ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ತಾ ಇದ್ದೀವಿ, ರೈಟ್? ನೆಕ್ಸ್ಟ್ ಒನ್, ಪೆರಿಶ್ ಅಂದರೆ ನಾಶವಾಗಿ ಹೋಗೋದು. ಅಂದರೆ ಟೈಮ್ ಹೋದಾಗೆಲ್ಲ ಕ್ಷೀಣಿಸಿ ಹೋಗೋದು, ನಾಶವಾಗೋದು, ಆರ್ ಸತ್ ಹೋಗೋದು. ಆಕ್ಸಿಡೆಂಟ್ನಲ್ಲಿ ಆರ್ ಏನೋ ವೈಲೆನ್ಸ್ನಲ್ಲಿ ಸತ್ ಹೋಗೋದಕ್ಕೂ ಪೆರಿಶ್ ಅಂತ ಕರೀತೀವಿ. ಇಲ್ಲಿ ನೋಡಿ, ರಬ್ಬರ್ ಕ್ಯಾನ್ ಪೆರಿಶ್ ಇನ್ ದ ಸನ್ಲೈಟ್. ಸೊ ರಬ್ಬರ್ ಒಂದು ಎಲಿಮೆಂಟ್, ಅದನ್ನ ಸನ್ಲೈಟ್ ಎಲ್ಲ ಇಟ್ಟರೆ ಅದು ಪೆರಿಶ್ ಆಗ್ತಾ ಹೋಗುತ್ತೆ. ದ ಲೆದರ್ ಬೆಲ್ಟ್ ಆನ್ ದಿಸ್ ಮಷೀನ್ ಹ್ಯಾಸ್ ಪೆರಿಶ್ಡ್. ಈ ಮಷೀನಲ್ಲಿರೋ ಲೆದರ್ ಬೆಲ್ಟ್ ಪೆರಿಶ್ ಆಗಿದೆ. ನಿಯರ್ಲಿ 3000 ಪೀಪಲ್ ಪೆರಿಶ್ಡ್ ಇನ್ ದಿ ಅರ್ತ್ ಕ್ವೇಕ್. ಅಂದರೆ ಅಷ್ಟು ಜನ ಸತ್ತು ಹೋದ್ರು. ಪೆರಿಶ್ ಅನ್ನೋ ವರ್ಡ್ ತುಂಬ ಸರಿ ಲಿಟ್ರರಿ ಯೂಸೇಜ್ನಲ್ಲೇ ಜಾಸ್ತಿ ಇರುತ್ತೆ, ರೈಟ್? ದ ಹೆವಿ ರೈನ್ ಪೆರಿಶ್ಡ್ ಆಲ್ ದಿ ಕ್ರಾಪ್ಸ್. ಪೆರಿಶ್ ಸಮಥಿಂಗ್ ಕೂಡ ಇರುತ್ತೆ, ರೈಟ್? ನೆಕ್ಸ್ಟ್ ಒನ್, ಪ್ರಿವೇಲ್ ಅಂದರೆ ಫೈನಲಿ ವಿನ್ ಆಗೋದು, ಆ ಕಂಟ್ರೋಲ್ ಮಾಡೋ ಪೊಸಿಷನ್ಗೆ ಬರೋದು, ಮೇಲುಗೈ ಹೊಂದೋದು ಅಂಡ್ ವಿನ್ ಆಗೋದು. ಆಫ್ಟರ್ ಅ ಲಾಂಗ್ ಫೈಟ್ ದ ಟ್ರೂತ್ ವಿಲ್ ಪ್ರಿವೇಲ್. ಫೈನಲಿ ಟ್ರೂತ್ ಗೆಲ್ಲೋದು. ದೆ ಪ್ರಿವೇಲ್ಡ್ ಓವರ್ ದೇರ್ ಎನಿಮೀಸ್. ಯಾರ ಮೇಲೆ ಜಯಶಾಲಿ ಆದರು ಅಂತ ಹೇಳಬೇಕಾದ್ರೆ ಓವರ್ ಸಂಬಡಿ, ಓವರ್ ಸಮಥಿಂಗ್ ಇರುತ್ತೆ. ದೆ ಪ್ರಿವೇಲ್ಡ್ ಓವರ್ ದೇರ್ ಎನಿಮೀಸ್. ಇನ್ ಇಂಡಿಯನ್ ಮೂವೀಸ್ ಓನ್ಲಿ ಹೀರೋಸ್ ಪ್ರಿವೇಲ್ ಇನ್ ದ ಎಂಡ್ ಅಲ್ವಾ? ಅಟ್ ಲಾಸ್ಟ್ justice has prevailed and the guilty man has been punished. These beliefs still prevail in rural parts of India. ಈ ಸೆಂಟೆನ್ಸಲ್ಲಿ ಏನಿದೆ ಅಂದರೆ ಇನ್ನೂ ಅಸ್ತಿತ್ವದಲ್ಲೇ ಇರೋದು ಅಂತ ಹೇಳೋ ಮೀನಿಂಗ್ ಕೂಡ ಬರುತ್ತೆ ಪ್ರಿವೇಲ್. ರೂರಲ್ ಪಾರ್ಟ್ಸ್ ಆಫ್ ಇಂಡಿಯಾದಲ್ಲಿ ಈ ಥರ ಬಿಲೀಫ್ಗಳು ಇನ್ನೂ ಇದೆ ಅಂತ ಹೇಳ್ತಿಲ್ಲ, ಇನ್ನೂ ಅಸ್ತಿತ್ವದಲ್ಲಿದೆ, ಆ ಮೀನಿಂಗ್. ನೆಕ್ಸ್ಟ್ ಒನ್, ಪರ್ಸಿಸ್ಟ್ ಅಂದರೆ ಪಟ್ಟು ಹಿಡಿದು ಇದ್ದು ಬಿಡೋದಲ್ಲೇ, ಹೋಗದೆ. ಎಕ್ಸಾಂಪಲ್ಸ್ ನೋಡಿ, ಇಫ್ ದ ಪೇನ್ ಪರ್ಸಿಸ್ಟ್ ಕನ್ಸಲ್ಟ್ ಅ ಡಾಕ್ಟರ್. ಅಂದರೆ ಪೇನ್ ಹಾಗೇ ಇದ್ದರೆ, ಹೋಗೋದೇ ಇಲ್ಲ ಪೇನ್, ಹಾಗೆ ಉಳ್ಕೊಂಡ್ಬಿಟ್ರೆ ಕನ್ಸಲ್ಟ್ ಡಾಕ್ಟರ್ ಅಂತ ಹೇಳ್ತಾ ಇದೆ. ಹಿ ಪರ್ಸಿಸ್ಟೆಡ್ ವಿತ್ ಹಿಸ್ ಕ್ವೆಶ್ಚನಿಂಗ್ ಅಂದರೆ ಅವ್ನು ಪಟ್ಟು ಬಿಡದೆ ಕ್ವೆಶನ್ ಕೇಳ್ತಾ ಇದ್ದ. ಸೊ ಅವಾಗ ಈ ಥರ ಹೇಳ್ತೀವಿ, ಹಿ ಪರ್ಸಿಸ್ಟೆಡ್ ವಿತ್ ಹಿಸ್ ಕ್ವೆಶ್ಚನಿಂಗ್. ಅವ್ರ ಈ ಥರ ಹೇಳ್ಬೋದು, ಹಿ ಪರ್ಸಿಸ್ಟೆಡ್ ಇನ್ ಕ್ವೆಶ್ಚನಿಂಗ್, ರೈಟ್? ಪರ್ಸಿಸ್ಟ್ ಇನ್ ಡೂಯಿಂಗ್ ಸಮಥಿಂಗ್ ಇರುತ್ತೆ. ಇಲ್ಲಿ ನೋಡಿ, ಹಿ ಪರ್ಸಿಸ್ಟೆಡ್ ಇನ್ ಡೂಯಿಂಗ್ ದಟ್, ಸೊ ಹಿ ವಾಸ್ ಪನಿಷ್ಡ್. ಅವ್ನು ಮಾಡಬೇಡ ಅಂದ್ರೂ ಅದನ್ನು ಮಾಡ್ತಾನೇ ಇದ್ದ ಪಟ್ಟು ಬಿಡದೆ, ಸೊ ಹಿ ವಾಸ್ ಪನಿಷ್ಡ್. ಹರ್ ಚೈಲ್ಡ್ಹುಡ್ ಪ್ರಾಬ್ಲಮ್ಸ್ ಪರ್ಸಿಸ್ಟೆಡ್ ಇನ್ ಟು ಅಡಲ್ಟ್ಹುಡ್. ಅಂದರೆ ಚೈಲ್ಡ್ಹುಡ್ ಪ್ರಾಬ್ಲಮ್ಸ್ ಹಾಗೇ ಕಂಟಿನ್ಯೂ ಆಯಿತು, ಹೋಗಲೇ ಇಲ್ಲ ಅಡಲ್ಟ್ಹುಡ್ಗೂ ಕೂಡ, ಅಂದರೆ ದೊಡ್ಡವರಾದ್ಮೇಲೂ ಕೂಡ. ದ ಕಸ್ಟಮರ್ ವಾಸ್ ಪರ್ಸಿಸ್ಟಿಂಗ್ ವಿತ್ ಹಿಸ್ ಡಿಮ್ಯಾಂಡ್ಸ್. ಅಂದರೆ ಅವ್ನು ಬಿಡದೆ ಡಿಮ್ಯಾಂಡ್ ಮಾಡ್ತಾನೆ ಇದ್ದ. ಆ್ಯಂಡ್ ದ ಲಾಸ್ಟ್ ವರ್ಡ್, ಪ್ರೊವೋಕ್ ಅಂದರೆ ಉದ್ರೇಕಿಸೋದು, ಕೆರಳಿಸೋದು, ಆರ್ ಸಿಟ್ಟು ಬರೋ ಥರ ಮಾಡೋದು ಎಲ್ಲ ಇದೆ ಮೀನಿಂಗ್. ನೋಡಿ, ಇಫ್ ಯು ಪ್ರೊವೋಕ್ ದ ಡಾಗ್ ಇಟ್ ವಿಲ್ ಬೈಟ್ ಯು. ಹಿ ವಾಸ್ ಟ್ರೈಂಗ್ ಟು ಪ್ರೊವೋಕ್ ಮೀ, ಐ ವಾಸ್ ಪ್ರೊವೋಕ್ಡ್ ಇನ್ ಟು ಫೈಟಿಂಗ್. ಇಲ್ಲಿ ನೋಡಿ, ಇದು ಪ್ಯಾಸಿವ್ ವಾಯ್ಸ್ನಲ್ಲಿ ಇದೆ ಅಲ್ವಾ? ಐ ವಾಸ್ ಪ್ರೊವೋಕ್ಡ್ ಅಂದರೆ ನನ್ನನ್ನು ಪ್ರೊವೋಕ್ ಮಾಡಿದರು ಫೈಟ್ ಮಾಡೋದಕ್ಕೆ. ಐ ವಾಸ್ ಪ್ರೊವೋಕ್ಡ್ ಇನ್ ಟು ಫೈಟಿಂಗ್ ಅಂತ ಹೇಳಬೇಕು. ದ ರಿಸಲ್ಟ್ ಈಸ್ ಲೈಕ್ಲಿ ಟು ಪ್ರೊವೋಕ್ ಸೀರಿಯಸ್ ಡಿಸ್ಕಷನ್ಸ್. ಸೊ ಈಗ ಬಂದಿರೋ ರಿಸಲ್ಟ್ ಡಿಸ್ಕಷನ್ನ ಪ್ರೊವೋಕ್ ಮಾಡಬಹುದು. ಇಟ್ಸ್ ಲೈಕ್ಲಿ ಟು ಪ್ರೊವೋಕ್ ಸೀರಿಯಸ್ ಡಿಸ್ಕಷನ್ಸ್. ಡೈರಿ ಪ್ರಾಡಕ್ಟ್ಸ್ ಮೇ ಪ್ರೊವೋಕ್ ಅಲರ್ಜಿಕ್ ರಿಯಾಕ್ಷನ್ಸ್ ಇನ್ ಸಮ್ ಪೀಪಲ್. ಡೈರಿ ಪ್ರಾಡಕ್ಟ್ಸ್ ಅಂದರೆ ಹಾಲಿನ ಉತ್ಪನ್ನಗಳು. ದೇ ಮೇ ಪ್ರೊವೋಕ್ ಅಲರ್ಜಿಕ್ ರಿಯಾಕ್ಷನ್ಸ್ ಇನ್ ಸಮ್ ಪೀಪಲ್. ಅಲರ್ಜಿ ಬರೋ ಥರ ಪ್ರೊವೋಕ್ ಮಾಡಬಹುದು ಅಂತ ಹೇಳ್ತಾರೆ, ರೈಟ್? ಸೊ ಎಲ್ಲದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.